Next concept is position vector. Position vectors. So let's consider the particle P, right? In order to specify the direction of this particle, we should use a reference point. So ಅಂದ್ರೆ ಒಂದು ವಸ್ತುವಿನ ಜಾಗ ಹೇಳಬೇಕು ಅಂತ ಹೇಳಿದ್ರೆ ಅದು ಇರ್ತಕ್ಕಂಥ ಪೊಸಿಷನ್ಸ್ ಅನ್ನು ಹೇಳಬೇಕಂದ್ರೆ ಮೊದಲು ನಾವು ಏನು ಮಾಡ್ತೀವಿ, ಒಂದು ಗುರುತು ತಗೋತೀವಿ. ಆ ಗುರುತಿಂದ ಈ ರೈಟಿಗೆ ಐತಿ, ಲೆಫ್ಟಿಗೆ ಐತಿ, ಮ್ಯಾಲೆ ಐತಿ, ಕೆಳಗೈತಿ ಅಂತ ನಾವು ಕರಿತೀವಿ. ಹೌದಾ? ಸೊ ಫಾರ್ ಎಕ್ಸಾಂಪಲ್ ಈಗ ಚೇರ್ ಏನೈತಿಪ್ಪ ಅಂತ ಹೇಳಿದ್ರೆ ನಾವು ಹೇಳ್ತೀವಿ ಮೂಲ್ಯಾಗ ಐತಿ ಅಂತ ಹೇಳ್ತೀವಿ. ಹೌದಾ? ಹಾಗಾದ್ರೆ ಮೂಲಿಗೆ ಅನ್ನೋದು ಏನದು ಗೊತ್ತು ನೆನಪಲ್ಲಿ. ಸೊ ಹಾಗಾಗಿ ಇಲ್ಲೊಂದು ಪಾರ್ಟಿಕಲ್ ಪಿ ಇದೆ. ಸೊ ದಿಸ್ ಪಾರ್ಟಿಕಲ್ ಪಿ is now this point is the reference point and we have to place the coordinate system on this point. ಹಾಗಾದ್ರೆ ನಾನು ಏನು ಮಾಡ್ತೀನಿ, ಒಂದು ಪಾಯಿಂಟ್ ಅನ್ನ ರೆಫರೆನ್ಸ್ ಆಗಿ ತಗೋತೀವಿ. ಏನು ಇರಲಿಲ್ಲ ಅಂದ್ರೆ ನಾವು ಚೂಸ್ ಮಾಡ್ಬೇಕಲ್ಲ, ನೆನಪಲ್ಲಿ ಚೂಸ್ ಮಾಡಿ ಇದರ ಮೇಲ್ಗಡೆ ಒಂದು ರೆಫರೆನ್ಸ್ ಪಾಯಿಂಟ್ ಅನ್ನು ನಾವು ತಗೊಂಡು ಅದರ ರೆಕ್ಟಾಂಗ್ಯುಲರ್ ಕೋಆರ್ಡಿನೇಟ್ಸ್ ಅನ್ನು ಪ್ಲೇಸ್ ಮಾಡ್ತೀವಿ. x axis, y axis, z axis. This is x axis, y axis and z axis. So here O stands for what? Origin. So along the x axis I cap is the unit vector, along the y axis j cap is the unit vector, along z axis k cap is the unit vector. So ಹಾಗಾದ್ರೆ ನಮ್ಮ ಮೆಜರ್ಮೆಂಟ್ ಸ್ಟಾರ್ಟ್ ಆಗೋದು ಎಲ್ಲಿಂದಪ್ಪ ಅಂತ ಹೇಳಿದ್ರೆ ಒರಿಜಿನ್ ಇಂದ ಸ್ಟಾರ್ಟ್ ಆಗ್ತೈತಿ. ಈಗ ಒರಿಜಿನ್ ಮೇಲ್ಗಡೆ ನಿಂತ್ಕೊಂಡು ಪಾಯಿಂಟ್ ಪಿ ಎಲ್ಲಿ ಐತಂದ್ರೆ ಈ ಕಡೆ ಹಿಂಗೆ ಕೈ ಮಾಡಿ ತೋರಿಸ್ತೀವಿ. ಹೌದಾ? ಸೊ ದಿಸ್ ಇಸ್ ದಿ ಪೊಸಿಷನ್ ವೆಕ್ಟರ್. ಎಲ್ಲಿಂದ ಸ್ಟಾರ್ಟ್ ಆಗೈತಿ ಪೊಸಿಷನ್ ವೆಕ್ಟರ್? ಒರಿಜಿನ್ ಇಂದ ಸ್ಟಾರ್ಟ್ ಆಗೈತಿ ನೆನಪಿರಲಿ. ಸೊ ಹಾಗಾದ್ರೆ ಒರಿಜಿನ್ ಇಂದ ಸ್ಟಾರ್ಟ್ ಆದಂತಹ ವೆಕ್ಟರ್ ಗೆ ನಾವು ಪೊಸಿಷನ್ ವೆಕ್ಟರ್ ಅಂತ ಕರಿತೀವಿ. ಆ ಪೊಸಿಷನ್ ವೆಕ್ಟರ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಒರಿಜಿನ್ ಆಗಿರಬೇಕು, ಎಂಡಿಂಗ್ ಪಾಯಿಂಟ್ ಪಾರ್ಟಿಕಲ್ ಪೊಸಿಷನ್ ಆಗಿರಬೇಕು ನೆನಪಲ್ಲಿ, ರೈಟ್? ಸೊ ಇದನ್ನ ನಾವು r ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಈ ರೀತಿ r ಬರೋದು ವೆಕ್ಟರ್ ಬರೋದು ಅಂದ್ರೆ ಅದು ಎಂತ ವೆಕ್ಟರ್? ಪೊಸಿಷನ್ ವೆಕ್ಟರ್ ಅಂತ ನಾವು ಕರಿತೀವಿ. and this position vector should start from the origin of the coordinate system. ಈ ಕೋಆರ್ಡಿನೇಟ್ ಸಿಸ್ಟಮ್ ಅದು ಒರಿಜಿನ್ ಇಂದ ಏನಾಗಿರಬೇಕು, ಆ ವೆಕ್ಟರ್ ಸ್ಟಾರ್ಟ್ ಆಗಿರಬೇಕು. ಹಾಗಾದ್ರೆ ಈ ಪೊಸಿಷನ್ ವೆಕ್ಟರ್ ನಮ್ಗೆ ಏನು ತಿಳಿಸ್ಕೊಡ್ತೈತಿ? ಒಂದು ಪಾರ್ಟಿಕಲ್ ಯಾವ ಪ್ಲೇನ್ ಮೇಲ್ಗಡೆ ಐತಿ ಅನ್ನೋದನ್ನ ತಿಳಿಸ್ಕೊಡ್ತೈತಿ. ಸೊ ಹಾಗಾದ್ರೆ ಇಲ್ಲಿ ಯಾವ ಪ್ಲೇನ್ ಮೇಲ್ಗಡೆ ಇದೆ? x y ಪ್ಲೇನ್ ಮೇಲ್ಗಡೆ ಇದೆ. ಸೊ ಹಾಗಾದ್ರೆ the particle is on the xy plane. ಒಂದು. Next, it gives the distance between origin and the particle. Position of the particle ಮತ್ತೆ origin ಮಧ್ಯೆ ಇರತಕ್ಕಂತಹ ಡಿಸ್ಟೆನ್ಸ್ ಅನ್ನ ತಿಳಿಸೋ ಕೆಲಸನ ಮಾಡ್ತೈತಿ. ಯಾವುದು? ಪೊಸಿಷನ್ ವೆಕ್ಟರ್. ಹಾಗಾದ್ರೆ ಪೊಸಿಷನ್ ವೆಕ್ಟರ್ ಅಂದ್ರೆ ಯಾವ ವೆಕ್ಟರ್ ಹೇಳ್ತೀವಿ? which starts from the origin and gives the information or position of the particle in the plane ಅಂತ ನಾವು ಕರೀತೀವಿ ನೆನಪಿರಲಿ. ಇದರ ಯೂಸಸ್ ಏನು? ಪ್ಲೇನ್ ದಲ್ಲಿ ಇರತಕ್ಕಂತ ಪಾರ್ಟಿಕಲ್ ದ ಪೊಸಿಷನ್ ಅನ್ನು ತಿಳಿಸ್ತೈತಿ, ಆ ಪಾರ್ಟಿಕಲ್ ಯಾವ ಕಡೆ ಹೋಗ್ತಾ ಇದೆ ಅನ್ನೋದನ್ನ ತಿಳಿಸ್ತೈತಿ ನೆನಪಿರಲಿ. ನೆಕ್ಸ್ಟ್ ಯಾವ ಪ್ಲೇನ್ ಮೇಲ್ಗಡೆ ಆ ಪಾರ್ಟಿಕಲ್ ಐತಿ ಅನ್ನೋದನ್ನ ತಿಳಿಸೋ ಕೆಲಸ ಮಾಡ್ತೈತಿ. ಯಾವುದು? ಪೊಸಿಷನ್ ವೆಕ್ಟರ್ ಅಂತ ನಾವು ಕರೀತೀವಿ. ಬರೀ ಹೆಡಿಂಗ್ ಹಾಕಿದ್ರ ಪೊಸಿಷನ್ ವೆಕ್ಟರ್ ಅಂತ ಹಾಕಿ ಡೈಗ್ರಾಮ್ ಹಾಕ್ರಿ.
It is a vector. It is a vector. It is a vector drawn from. It is a vector drawn from the origin. It is the vector drawn from the origin of coordinate system. Origin of coordinate system to the position of the particle. It is a vector drawn from the origin of the coordinate system to the position of the particle. Position of the particle. Importance ಅಥವಾ uses ಏನಂದ್ರೆ it used to locate the position of the particle. It is used to locate the position of the particle. Next, it gives the direction of the position of the particle. With respect to origin. Next, it gives the distance between origin and the position of the particle. Right. So in order to reach this point P, we have to travel along the x-axis. ಹೌದಾ? ಇಲ್ಲಿ ತನಕ x-axis ಕುಂಟ ಬರಬೇಕು, ಆ ನಂತರ ಯಾವ axis ಕುಂಟ ಹೋಗಬೇಕು? y-axis ಕುಂಟ ಹೋಗಬೇಕು. Right. So ಹಾಗಾದ್ರೆ ಈ positions ಅನ್ನು ಹೆಂಗೆ ಬರೀತೀವಿ ನಾವು here? From here to here we have to travel along xi cap, and from here to here by j cap. ಹಾಗಾದ್ರೆ at this location this is xi cap plus yj cap ಅಂತ ಬರೀಬಹುದಲ್ಲ? ಹಾಗಾದ್ರೆ ನಾವು ರಿಸಲ್ಟೆಂಟ್ ವೆಕ್ಟರ್ ನ ಹೇಗೆ ಬರೀತೀವಿ? ವೆಕ್ಟರ್ r is equal to that is xi cap plus yj cap ಅಂತ ಬರೀಬಹುದಲ್ಲ? ರೈಟ್. ಹಾಗಾದ್ರೆ ದ ಮ್ಯಾಗ್ನಿಟ್ಯೂಡ್, ಒಂದು ವೆಕ್ಟರ್ x ಆಕ್ಸಿಸ್ ಕುಂಟ ಇದೆ, ಇನ್ನೊಂದು ವೆಕ್ಟರ್ y ಆಕ್ಸಿಸ್ ಕುಂಟ ಇದೆ. ಇವುಗಳ ಮಧ್ಯೆ ಆಂಗಲ್ ಎಷ್ಟಿದೆ? 90 ಡಿಗ್ರಿ. 90 ಡಿಗ್ರಿ ಆಯ್ತಂದ್ರೆ ದ ರಿಸಲ್ಟೆಂಟ್ ವೆಕ್ಟರ್ r is equal to root of a square plus b square. ಈ ಫಾರ್ಮುಲಾ ನೆನಪಿತ್ತಾ? theta is equal to 90 ಡಿಗ್ರಿ ಅಂತ ಹೇಳಿದ್ರೆ the resultant vector is equal to root of a square plus b square ಅಂತ ನಾವು ಕರೀತೀವಿ. ಹಾಗಾದ್ರೆ ಇಲ್ಲಿ ಹೇಗೆ ಬರೀಬಹುದು ಇದನ್ನ? If we apply this formula for here, r is equal to root of x square plus y square. This gives the magnitude of that resultant vector. So where this gives of magnitude of the resultant vector. Direction one formula use ಮಾಡಿದ್ದೀವಿ ನಾವು. ಏನು? That is tan alpha. From here to here, this is alpha ಅಂತ ತಗೊಂಡ್ರೆ tan alpha is equal to opposite divided by adjacent side ಅಲ್ಲ, y divided by x. ಹಾಗಾದ್ರೆ alpha is equal to tan inverse y by x. This gives the direction of that resultant vector or position vector with respect to this x-axis. ಹಾಗಾದ್ರೆ ಈ x-axis ನಿಂದ position vector ಎಷ್ಟು ಆಂಗಲ್ ದಲ್ಲಿ ಇದೆ ಅನ್ನೋದನ್ನ ನಮಗೆ ತಿಳಿಸುವ ಕೆಲಸ ಮಾಡ್ತಿದೆ. ಹಾಗಾಗಿ this equation gives the magnitude and this equation gives direction. This is for 2 dimensions. ಇನ್ನು ಇದನ್ನ ನಾವು 3 dimensions ನಲ್ಲಿ ಬರೆಯೋದಾದ್ರೆ, for 3 dimensions
For 3D, the magnitude of resultant vector is equal to r is equal to root of x square plus y square plus z square. 3 dimensions in magnitude ನಾವು ಮಾಡಬೇಕಂದ್ರೆ x square plus y square plus z square ಅಂತ ನಾವು ಕರೀತೀವಿ. ಬರಲ್ಲ? Next heading, addition of vectors by analytical method. Addition of vectors by analytical method. Addition of vector by analytical method. So let's consider two particles. Particle A, ಇನ್ನೊಂದು particle B. So the A particle position vector ನ ಹೆಂಗೆ ಬರೆಯಬಹುದು ನಾವು? ಇಲ್ಲಿಂದ A particle ಇಲ್ಲಿ ಐತಿ, ಹಾಗಾದ್ರೆ ಇದರ position vector ನ R1 ಅಂತ ಕರೀತೀವಿ. R1 is the position vector of particle A. So ಹಾಗಾದ್ರೆ ಇಲ್ಲಿಂದ ಇದರ ಡಿಸ್ಟೆನ್ಸ್ ಅನ್ನು ಹೆಂಗೆ ಬರೆಯಬಹುದು? This is A x I cap. ಇಲ್ಲಿಂದ this is ay j k. ಇದು ಮೊದಲನೇ a ವೆಕ್ಟರ್ that is r1 ವೆಕ್ಟರ್ ಪೊಸಿಷನ್ಸ್ ಇದು. ಸೊ ಹಾಗಾದ್ರೆ ಹೆಂಗೆ ಬರೀತೀವಿ ನಾವು? ವೆಕ್ಟರ್ a ಅಂತ ತಗೊಂಡ್ರೆ ಆ ರಿಸಲ್ಟೆಂಟ್ ವೆಕ್ಟರ್ ನ a ಅಂತ ತಗೊಂಡ್ರೆ this is equal to ax I cap plus ay j cap ಅಂತ ತಗೋತೀವಿ. ನೆಕ್ಸ್ಟ್ ವೆಕ್ಟರ್ b ಎಲ್ಲಿದೆ ಅಂದ್ರೆ ಇಲ್ಲಿಂದ ಹೆಂಗೆ ತೋರಿಸ್ತೀವಿ ನಾವು? ದಿಸ್ ಇಸ್ ವೆಕ್ಟರ್ ಬಿ, ಹೌದಾ? ಹಿಯರ್ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಆರ್ ದಿ ಪೊಸಿಷನ್ ವೆಕ್ಟರ್. ವೆಕ್ಟರ್ ಬಿ ಇಂದ ಕೆಳಗಡೆ ಬಂದಿರಪ್ಪ ಅಂತ ಹೇಳಿದ್ರೆ ಹಿಯರ್ bx I cap and from to here this is by j cap ಅಂತ ಕರೀತೀವಿ. ಹಾಗಾದ್ರೆ ವೆಕ್ಟರ್ ಬಿ is equal to ಏನು ಬರೀತೀವಿ? bx I cap plus by j cap ಅಂತ ನಾವು ಬರೀತೀವಿ, ಹೌದಾ? ಹಾಗಾದ್ರೆ ವೆಕ್ಟರ್ a ಪ್ಲಸ್ ವೆಕ್ಟರ್ b ಮಾಡಿದ್ರೆ ಅದನ್ನು ಅನಾಲಿಟಿಕಲ್ ಮೆಥಡ್ ಅಂತ ನಾವು ಕರೀತೀವಿ. ಸೊ ಒಂದು ವೆಕ್ಟರ್ a ಏನು ಕೊಟ್ಟಿದ್ದಾರ? ax I cap plus ay j cap plus bx I cap plus by j cap. ಹಾಗಾದ್ರೆ ಆ ಟರ್ಮ್ಸ್ ಲೈನ್ ಮಾಡ್ಬಿಡ್ರಿ, ಒಂದು ಕಡೆ ಶಿಫ್ಟ್ ಮಾಡ್ಕೊರಿ. ax I cap plus bx I cap plus ay j cap plus by j cap. ಇದ್ರೊಳಗಡೆ ಏನು ಕಾಮನ್ ತೆಗಿತೀರಾ? I cap ಅನ್ನ ಕಾಮನ್ ತೆಗೆದು ಏನು ಉಳಿತೈತಿ? ax plus bx I cap plus ay plus by j cap. So this is the vector a plus vector b. This is for 2 dimension. In a 3 dimensions ಗೆ ಬಂದ್ರೆ ಅಂದ್ರೆ x axis y axis z axis ಇರ್ತದ್ರೆ ಈ ಪೊಸಿಷನ್ಸ್ ಅಲ್ಲಿ z axis ಬಂತಂದ್ರೆ ax I cap ay j cap ಇನ್ನೊಂದು az k cap. So this is for 2 dimension 2D. For 3D vector a plus vector b is equal to this is ax plus by, that is bx plus cx into I cap plus ay plus by plus cy j cap.
ಇನ್ನೊಂದು ax ಒಂದು ನಿಮಿಷ ಇಲ್ಲಿ ax bx ay by ಇನ್ನೊಂದು az bz ಬರಬೇಕು ಒಂದು ನಿಮಿಷ ಲಾಸ್ಟ್ 3 ಡೈಮೆನ್ಷನ್ಸ್ ಪ್ರಿಪೇರ್ ಆಗ್ಬಿಡುತ್ತೆ k ಬರಬೇಕಲ್ಲ ಇಲ್ಲಿ ಸೊ ಹಾಗಾಗಿ ax bx I cap plus ay by j cap plus az bz k cap. ಇದು ಸರಿ 3 ಡೈಮೆನ್ಷನ್ಸ್ ಅಂದ್ರೆ ಸ್ಪೇಸ್ ಅಲ್ಲಿ ಬಂದ್ರೆ ಇವೆ ಎರಡು ಪಾರ್ಟಿಕಲ್ ಸ್ಪೇಸ್ ಬಂದ್ರೆ ನಾವು ಈ ರೀತಿ ಬರೀಬಹುದು ಅವನ್ನ. Next one is displacement. X-axis, Y-axis and origin. Let's consider a particle A. A particle A ಇದೆ. So ಈ ರೀತಿ particle motion ಅನ್ನು ಮಾಡ್ತಾ ಇದೆ. This is the motion of the particle. I consider two positions P and Q. ಹೌದಾ ಸರಿ ಹಾಗಾದ್ರೆ ಒರಿಜಿನ್ ಇಂದ ಪಿ ಇರತಕ್ಕಂತಹ ಪೊಸಿಷನ್ಸ್ ದಿಸ್ ಇಸ್ r1 ವೆಕ್ಟರ್ ಅಂತ ಕರೀತೀವಿ ಪೊಸಿಷನ್ ವೆಕ್ಟರ್ ವಿಚ್ ಸ್ಟಾರ್ಟ್ ಫ್ರಮ್ ದಿ ಒರಿಜಿನ್. ಸೊ ಹಾಗಾದ್ರೆ ಪೊಸಿಷನ್ ವೆಕ್ಟರ್ ಅಂತ ಯಾವ್ದು ಕರೀತೀವಿ ನಾವು ಒರಿಜಿನ್ ಇಂದ ಸ್ಟಾರ್ಟ್ ಆಗಿರೋ ವೆಕ್ಟರ್ ಗೆ ಪೊಸಿಷನ್ ವೆಕ್ಟರ್ ಅಂತ ಕರೀತೀವಿ ನೆನಪಿಗೆ. ನೆಕ್ಸ್ಟ್ ಈಗ q ಪಾರ್ಟಿಕಲ್ ಎಲ್ಲಿದೆ ಫಸ್ಟ್ ಈ p ಪಾರ್ಟಿಕಲ್ ಪೊಸಿಷನ್ಸ್ ನ ಬರ್ಕೊಂಡು. ಸೊ ಹಾಗಾದ್ರೆ ಇದು ಪೊಸಿಷನ್ಸ್ ನಾವು ಏನು ಬರೀಬಹುದು ಇಲ್ಲಿ ax I cap ನೆಕ್ಸ್ಟ್ ಇದನ್ನ ay j cap ಬರೀಬಹುದಾ. ನಾವು ಅದನ್ನ x I cap ಅಥವಾ x y j cap ಕೂಡ ಅಂತ ನಾವು ಬರೀಬಹುದು. ಇದನ್ನ ಜಸ್ಟ್ x I cap and this one is x1 ತಗೋರಿದನ this is y1 j cap. ಹಾಗಾದ್ರೆ the point P it is a x1 I cap plus y1 j cap that is equal to vector r1 ಅಂತ ಹೇಳಿರಬಹುದಲ್ಲ. vector r1 is equal to x1 I cap plus y1 j cap. ಇದು ಮೊದಲನೇ ಪಾಯಿಂಟ್ ಇದಾಯಿತು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆ q ಎಲ್ಲಿದೆಪ್ಪ ಅಂತ ಹೇಳಿದ್ರೆ we shows this is the what q vector r2 is the position vector ಅಂತ ನಾವು ಕರೀತೀವಿ. ಅಂದ್ರೆ ಇದು ಇನಿಷಿಯಲ್ ಪಾಯಿಂಟ್ ಇದು ಫೈನಲ್ ಪಾಯಿಂಟ್. this one is p is initial position and q is final position. ಈ ಗಾಡಿ ಮೇಲೆ ಒಂದು ಬಿಡ ಇದು ಅಡ್ಡಾಡ್ಬಿಟ್ಟು ಬಂದಿತ್ತು ಅಂದ್ರೆ ಹಿಂಗ್ ನೋಡ್ತವಲ್ಲ ನೋಡ್ದಾಗಿದ್ದ ಇನಿಷಿಯಲ್ ಪಾಯಿಂಟ್ ಹಂಗ ನೋಡ್ಕೊಂತ ನಿಂತು ಅಂದ್ರೆ ಸ್ವಲ್ಪ ಹೊತ್ತಿಟ್ಬಿಟ್ಟ ಆದ ನಂತರ ಏನು ಹೋಗುತ್ತಲ್ಲ ಅದು ಫೈನಲ್ ಪೊಸಿಷನ್ಸ್. ಇನಿಷಿಯಲ್ ಪಾಯಿಂಟ್ ಫೈನಲ್ ಪೊಸಿಷನ್. ಈಗ ಫೈನಲ್ ಪೊಸಿಷನ್ಸ್ ಅನ್ನು ನಾವು ಬರೀಬಹುದು ದಿಸ್ ಇಸ್ x2 I cap and this one is y2 j cap. ಹಾಗಾದ್ರೆ x axis ನಲ್ಲಿ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಯಿತು? the displacement along x axis is called delta x, where delta x is
the change in displacement along x-axis. Change in displacement along x-axis. Next, from here to here, ಇದನ್ನು ನಾವು ಏನು ಬರೀಬಹುದು? ಡೆಲ್ಟಾ y ಬರೀಬಹುದಲ್ಲ? That is change in displacement along y-axis. Change in displacement along y-axis. ಹಾಗಾದ್ರೆ ಡೆಲ್ಟಾ x ಅನ್ನು ನಾವು ಹೇಗೆ ಬರೀಬಹುದು? ಡೆಲ್ಟಾ x equal to x2 minus x1 into I ಕ್ಯಾಪ್ ಹಾಕೋದಲ್ಲ. ಡೆಲ್ಟಾ x ಅನ್ನ ಡೆಲ್ಟಾ y ನ y2 minus y1 into j ಕ್ಯಾಪ್ ಬರೀಬಹುದಾ? ಹಾಗಾದ್ರೆ ಇನಿಷಿಯಲ್ ಇಂದ ಫೈನಲ್ ಪೊಸಿಷನ್ಸ್ ಗೆ ಒಂದು ಶಾರ್ಟೆಸ್ಟ್ ಲೆಂತ್ ಎಕ್ಸಿಸ್ಟ್ ಇದೆ ನೆನಪಿರಲಿ. ದಿಸ್ ಇಸ್ ಕಾಲ್ಡ್ ವಾಟ್? ದ ಡಿಸ್ಪ್ಲೇಸ್ಮೆಂಟ್ ಅಂತ ನಾವು ಕರೀತೀವಿ. A displacement is nothing but what? That is the shortest length exists between initial to final position. Displacement ಅಂತ ನಾವು ಹೇಳ್ತೀವಿ ಇನಿಷಿಯಲ್ ಇಂದ ಫೈನಲ್ ಪೊಸಿಷನ್ ಇರತಕ್ಕಂತ ಶಾರ್ಟೆಸ್ಟ್ ಲೆಂತ್ ಅನ್ನು ನಾವು ಏನಂತ ಕರೀತೀವಿ? ಡಿಸ್ಪ್ಲೇಸ್ಮೆಂಟ್ ಅಂತ ನಾವು ಕರೀತೀವಿ. ಹಾಗಾದ್ರೆ here from here to here, this is called displacement vector. ಅದನ್ನ ನಾವು delta r ಅಂತ ರಿಪ್ರೆಸೆಂಟ್ ಮಾಡ್ತೀವಿ. Here the delta r stands for what? Displacement vector. Displacement vector. ಈ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಒರಿಜಿನ್ ಇಂದ ನಾವು ಸ್ಟಾರ್ಟ್ ಮಾಡಬಹುದು, ಒರಿಜಿನ್ ಬಿಟ್ಟು ಬೇರೆ ಎಲ್ಲಿಂದ ನಾವು ಸ್ಟಾರ್ಟ್ ಮಾಡಬಹುದು ನೆನಪಿರಲಿ. ಬಟ್ ಪೊಸಿಷನ್ ವೆಕ್ಟರ್ ಕಂಪಲ್ಸರಿ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಒರಿಜಿನ್ ಇಂದ ಸ್ಟಾರ್ಟ್ ಮಾಡಬೇಕು. ಒರಿಜಿನ್ ಇಂದ ಸ್ಟಾರ್ಟ್ ಆಗಿತ್ತಂದ್ರೆ ನಾವು ಅದನ್ನ ಪೊಸಿಷನ್ ವೆಕ್ಟರ್ ಅಂತ ನಾವು ಕರೀತೀವಿ ನೆನಪಿರಲಿ. ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂದ್ರೆ ಅದರ್ ದನ್ ಒರಿಜಿನ್. ಕೆಲವೊಂದು ಟೈಮ್ ಒರಿಜಿನ್ ಇಂದ ಸ್ಟಾರ್ಟ್ ಆಗಬಹುದು, ಅದರ್ ದನ್ ಒರಿಜಿನ್ ಇಂದ ಕೂಡ ಸ್ಟಾರ್ಟ್ ಆಗಬಹುದು ನೆನಪಿರಲಿ. ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಸೊ ಹಾಗಾದ್ರೆ ಫ್ರಮ್ p to q this vector is called what? Displacement vector ಅಂತ ನಾವು ಕರೀತೀವಿ. ಹಾಗಾದ್ರೆ ಟ್ರಯಾಂಗ್ಯುಲರ್ ಲಾ ನಾವು ಯೂಸ್ ಮಾಡಿದ್ರೆ ಒಂದು ವೆಕ್ಟರ್ ಹಿಂಗಿದೆ ಒರಿಜಿನ್ ಇಂದ. ದಿಸ್ ಇಸ್ ವೆಕ್ಟರ್ r1 ಹೌದಾ? ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಈ ಡೈರೆಕ್ಷನ್ ಗೆ ತಗೊಂಡಿದ್ರೆ ಈಗ ಪಾರ್ಟಿಕಲ್ ಹಿಂಗ್ ಮೂವ್ ಆಗ್ತಾ ಇದೆಯಲ್ಲ. ಸೊ ಹಾಗಾಗಿ if we consider this is what? Displacement vector delta r. ಹಾಗಾದ್ರೆ these two vectors are in the same order ಅಲ್ಲ. ಮೊದಲನೇ ವೆಕ್ಟರ್ ತೆಲಿ ಮೇಲ್ಗಡೆ, ಎರಡನೇ ವೆಕ್ಟರ್ ಬಾಲ್ ಬಂದೈತಿ. ನೆಕ್ಸ್ಟ್ the third vector represents the resultant. Triangular law of vector addition. Triangular law of vector addition ಪ್ರಕಾರ vector r2 is equal to sum of these two ಅಲ್ಲ. vector r1 plus delta r. ಹಾಗಾದ್ರೆ delta r is equal to ಏನು ಬರೀಬಹುದು? ವೆಕ್ಟರ್ r2 minus vector r. This is what? This is the displacement vector. Displacement vector ನ ನಾವು ಏನು ಮಾಡಬಹುದು? ಹಿಂಗ್ ಬರೀಬಹುದು. ಈಗ ನಮಗೆ r1 ವ್ಯಾಲ್ಯೂ ಗೊತ್ತಿದೆ. that is r1 value is x1 I cap plus y1 j cap. r2 value ಇದನ್ನ ಹೆಂಗ್ ಬರೀತೀರಾ? x2 I cap plus y1 j cap ಅಲ್ಲ. ಹಾಗಾದ್ರೆ the position displacement vector ಈ ಕಡೆಗೆಲ್ಲ ಬರ್ಕೊಂಡಿರಲ್ಲ ಇದು. So the displacement vector displacement vector delta r is equal to r2 minus r1. So ಹಾಗಾದ್ರೆ r2 ಅಂದ್ರೆ x2 I cap plus y2
j cap minus x1 I cap plus y2 j cap. ಬ್ರಾಕೆಟ್ ಓಪನ್ ಮಾಡ್ಕೊಳ್ಳಿ ಇದನ್ನ x2 I cap plus y2 j cap minus x1 I cap minus y1 j cap. So that is equal to ತಗೊಂಡ್ರೆ x2 minus x1 I cap plus y2 minus y1 j cap. ಹಾಗಾದ್ರೆ x2 minus x1 I cap ಅಂತ ಹೇಳಿದ್ರೆ ನಾವು ಏನು ಬರೀಬಹುದು delta x I cap ಬರೀಬಹುದು plus this is delta y j cap. This is the position vector. ಇದು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂತ ನಾವು ಕರೀತೀವಿ. ಹಾಗಾದ್ರೆ ವೆಲಾಸಿಟಿ ವೆಕ್ಟರ್ ಹೆಂಗೆ ಬರೀಬಹುದು ನಾವು ಅವರೇಜ್ ವೆಲಾಸಿಟಿ ವಿ ಅವರೇಜ್ ಅಂತ ನಾವು ಕರೀತೀವಿ. ಸೊ ಅಂದ್ರೆ ವಿ ಅವರೇಜ್ is nothing but what the rate of change of displacement ಅಲ್ಲ rate of change of displacement is nothing but what velocity ಅಂತ ನಾವು ಕರೀತೀವಿ. ಸೊ ಹಾಗಾದ್ರೆ we have the expression of delta ಇದಕ್ಕೆ equation number 1 ಅಂತ ಕೊಡ್ರಿ. delta ಇದು ಚೇಂಜ್ ಮಾಡಿದ್ರೆ ಬರೀಬಹುದಾ delta x I cap plus delta y j cap whole divided by delta t. ಇದನ್ನ ನಾವು ಹೆಂಗೆ ಬರೀಬಹುದು delta x divided by delta t I cap plus delta y divided by delta t j cap ಬರೀಬಹುದು. ಹಾಗಾದ್ರೆ dx upon dt is nothing but what the rate of change of displacement ಅಂದ್ರೆ ಏನು velocity ಅಂತ ನಾವು ಕರೀತೀವಿ. ಯಾವ axis ಉಂಟಾ I cap ಅಂದ್ರೆ x axis ಉಂಟಾ. ಹಾಗಾಗಿ ನೀವು ಬರೀಬಹುದು vx I cap ಅಂತ ಬರೀಬಹುದು the velocity along the x axis plus velocity along y axis. This is what average velocity, equation number 2. In the acceleration, average acceleration is how we put down average acceleration. So the average acceleration is nothing but what the rate of change of velocity dv upon delta t. Here we have the expression of average velocity. V average is the expression ಗೊತ್ತಿದೆ ನಮಗೆ. ಹಾಗಾಗಿ delta divided by delta t V average ಇದೆ ಬರೀತೀವಿ ನಾವು vx I cap plus vy j cap. ಮಲ್ಟಿಪ್ಲೈ ಮಾಡಿದ್ರೆ ಇದನ್ನ delta vx I cap divided by delta t plus delta vy divided by delta t j cap ಬರೀಬಹುದಾ. ಹಾಗಾದ್ರೆ the rate of change of velocity is nothing but what acceleration. The rate of change of velocity is nothing but what acceleration. So ಹಾಗಾಗಿ the acceleration along x axis plus acceleration along y axis. This is average acceleration. This is the equation number. So ಅಂದ್ರೆ ಈ ಪಾರ್ಟಿಕಲ್ ಇಲ್ಲಿಂದ ಹೀಗೆ ಹೋಗ್ತಾ ಇದೆ ಅಲ್ಲ, ಹೀಗೆ ಹೋಗಬೇಕಾದ್ರೆ ಅದರ average velocity ಎಷ್ಟು with the help of this equations you can get the average velocity of this moving particle. Next acceleration ಎಷ್ಟು ಇರುತ್ತೆ average ಈ equations ಇಂದ ನಮಗೆ average acceleration ಸಿಗುತ್ತೆ. ಅಂದ್ರೆ ಗಾಡಿ ಒಳಗಡೆ ಒಂದು ಹಾಲಿ ಮಟ್ಟಿತ್ತಪ್ಪ ಅಂದ್ರೆ ಆ ಹಾಲಿ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟಿಗೆ ಹೋಗಬೇಕಾದ್ರೆ ಅದರ average velocity ಎಷ್ಟು, ಅದರ average acceleration ಎಷ್ಟು. ಈಗ ನಾವೇ ಒಂದು ಪ್ಲೇನ್ ಒಳಗಡೆ ಅಡ್ಡಾಡಕತ್ತಿದ್ವಪ್ಪ ಅಂತ ಹೇಳಿದ್ರೆ ಅಡ್ಡಾಡಕತ್ತಿದ್ವಿ ಅಂದ್ರೆ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟಿಗೆ. ಹಾಗಾದ್ರೆ ನನ್ನ average velocity ಎಷ್ಟು ಅಲ್ಲಿ ಡೆಲಿಮಿಟ್ ಆಗೋದು. ನಾನು ಡಿಸ್ಪ್ಲೇಸ್ಮೆಂಟ್ ಎಷ್ಟು ಮಾಡಿದೆ, average velocity ಎಷ್ಟು ಮಾಡಿದೆ, ನೆಕ್ಸ್ಟ್ average acceleration ಎಷ್ಟು ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಇವೆಲ್ಲ ಫಾರ್ಮುಲಾಸ್ ನಾವು ಮಾಡ್ತೀವಿ, ಯೂಸ್ ಮಾಡ್ಕೊತೀವಿ, ಬರ್ಕೊಂತ ಹೋಗ್ಬೇಕು.
So these are the expression of average velocity and average accelerations. So here Vx is nothing but what? Delta x upon delta t. Simply. Vy average delta y divided by delta t. To get the magnitude of this average velocity, we use root of Vx square plus Vy square. ಹಾಗಾದ್ರೆ average velocity ವ್ಯಾಲ್ಯೂ ಎಷ್ಟು ಆ ವ್ಯಾಲ್ಯೂನ ನಾವು ಫೈಂಡ್ ಮಾಡಕ್ಕೆ ಈ ಫಾರ್ಮುಲಾನ ಯೂಸ್ ಮಾಡ್ಕೋತೀವಿ ನೆನಪಲ್ಲಿ. ಡೈರೆಕ್ಷನ್ಸ್ ನ ಫೈಂಡ್ ಮಾಡಕ್ಕೆ ಅವಾಗಲೇ ಒಂದು ಫಾರ್ಮುಲಾ ಕೊಟ್ಟಿದೆ, ಆಲ್ಫಾ ಇಸ್ ಈಕ್ವಲ್ ಟು tan inverse y divided by x. ಸೊ ಹಾಗಾದ್ರೆ ಇಲ್ಲಿ ವೆಲಾಸಿಟಿ ಅನ್ನು y axis divided by velocity around x axis. This gives what? Direction of that velocity. Velocity the direction ಬೇಕಲ್ಲ, ಅವಾಗಲೇ ನಾನು y upon x ಏನು direction of displacement ಅದು. ಇಲ್ಲಿ vy upon vx ಮಾಡಿದ್ರೆ direction of velocity. Next acceleration ಅಂತ ಹೇಗೆ ಬರೀತೀರಾ ಫಾರ್ಮುಲಾ a is equal to root of ax square plus ay square. Direction alpha is equal to tan inverse ay divided by ax ಮಾಡಿದ್ರೆ ನಮಗೆ ಏನು ಸಿಗುತ್ತೆ? ಮ್ಯಾಗ್ನಿಟ್ಯೂಡ್ ಸಿಗುತ್ತೆ, ಡೈರೆಕ್ಷನ್ ಸಿಗುತ್ತೆ. ಅಂದ್ರೆ ಈ ಒಂದು ಪಾರ್ಟಿಕಲ್ ಮೂವ್ಮೆಂಟ್ ಏನು ಮಾಡ್ತಾ ಇದ್ದಲ್ಲ, ಪಾರ್ಟಿಕಲ್ ಮೋಷನ್ ಅದು ಡಿಸ್ಪ್ಲೇಸ್ಮೆಂಟ್ ಯಾವ ಕಡೆ ಆಗ್ತಾ ಇದೆ ನೆನಪಲ್ಲಿ, ಅದರ ಮ್ಯಾಗ್ನಿಟ್ಯೂಡ್ ಏನು ಡೈರೆಕ್ಷನ್ ಏನು. ನೆಕ್ಸ್ಟ್ ಈ ಪಾರ್ಟಿಕಲ್ ಹತ್ರ ಎಷ್ಟು ವೆಲಾಸಿಟಿ ಇದೆ, ಎವರೇಜ್ ವೆಲಾಸಿಟಿ ಎಷ್ಟು, ಅದರದ್ದು ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್. ನೆಕ್ಸ್ಟ್ ಅದರದ್ದು ಆಕ್ಸಿಲರೇಷನ್ ಅಂತ ವ್ಯಾಲ್ಯೂ ಮತ್ತೆ ಡೈರೆಕ್ಷನ್ಸ್ ನಾವು ಪಡೆಯಬಹುದು. ಕ್ಲಿಯರ್ ಆಯಿತು? ಒಂದು ಎಕ್ಸಾಂಪಲ್ ನಂಬರ್ 3.4 ನಿಮ್ಮದು NCERT ಬುಕ್ ಒಳಗಡೆ ಇದೆ. ಎಕ್ಸಾಂಪಲ್ ನಂಬರ್ ದಟ್ ಈಸ್ 3.4. The position of a particle is given by r is equal to 3.0 t I cap plus 2.0 t square j cap plus 5.0 k cap, where t is in second and the coefficients have the proper units for r to be in meters. First question, find velocity at t and acceleration at t of the particle. Question B, find the magnitude and direction of velocity at t equal to 1.0 seconds. ಸೊ ಅಂದರೆ ಇಲ್ಲೊಂದು ಪಾರ್ಟಿಕಲ್ ಪೊಸಿಷನ್ಸ್ ಅನ್ನ ಕೊಟ್ಟಿದ್ದಾರೆ ನಮಗೆ, ಹೌದಾ? ಹಾಗಾದ್ರೆ ಆ ಪಾರ್ಟಿಕಲ್ ಪೊಸಿಷನ್ಸ್ ಅನ್ನ ಇಟ್ಕೊಂಡು ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಆ ಡಿಸ್ಪ್ಲೇಸ್ಮೆಂಟ್ ಇಂದ ನಾವು ಏನು ಮಾಡಬೇಕು? ವೆಲಾಸಿಟಿನ ಫೈಂಡ್ ಔಟ್ ಮಾಡಬೇಕು, ಅದರ ಮ್ಯಾಗ್ನಿಟ್ಯೂಡ್, ಡೈರೆಕ್ಷನ್. ನೆಕ್ಸ್ಟ್ ಒಂದು ಪರ್ಟಿಕ್ಯುಲರ್ ಟೈಮ್ ಕೊಟ್ಟಿದ್ದಾರೆ, t is equal to 1 ಸೆಕೆಂಡ್. ಹಾಗಾದ್ರೆ 1 ಸೆಕೆಂಡ್ ಆದಾಗ ಆ ಪಾರ್ಟಿಕಲ್ ಎಷ್ಟು ವೆಲಾಸಿಟಿ ಒಳಗಡೆ ಹೋಗ್ತಾ ಇದೆ ಅನ್ನೋದನ್ನ ನಾವೇನು ಮಾಡಬೇಕು? ಕ್ಯಾಲ್ಕುಲೇಷನ್ಸ್ ಅನ್ನು ಮಾಡಬೇಕು. ಇದಷ್ಟು ನೀವು ಮಾಡ. They have given displacement vector r is equal to just today 3.0 t I cap plus 2.0 t square j cap plus 5.0 k cap. Here r cap, j cap and k cap are the unit vectors. So first, average velocity is equal to ಏನು ಬರೀಬಹುದು ನಾವು? that is delta r divided by delta t ಅಂತ ಬರೀಬಹುದಲ್ಲ. ನಾವು ಲಿಮಿಟ್ಸ್ ನ ಅಪ್ಲೈ ಮಾಡಿದಪ್ಪ ಅಂತ ಹೇಳಿದ್ರೆ ಇದನ್ನ this is limit delta t tends to 0 ಕೂಡ ಅಂತ ನಾವು ಬರೀತೀವಿ. ಇದನ್ನ ನಾವು ಹೇಗೆ ಬರೀಬಹುದು? average velocity is equal to dr divided by dt. ಈಗ ನಮಗೆ r ವ್ಯಾಲ್ಯೂ ಕೊಟ್ಟರು, ಹಾಗಾಗಿ d upon dt
r ವ್ಯಾಲ್ಯೂ ಏನಿದೆ 3.0 t I cap plus 2.0 t square j cap plus 5.0 k cap ಎಷ್ಟು ಕೊಟ್ಟಿದ್ದಾರೆ. ಈಗ ಏನು ಮಾಡ್ತೀವಿ ಇದನ್ನ ಒಂದೊಂದು ಟರ್ಮ್ಗೆ ಅಪ್ಲೈ ಮಾಡ್ಕೊಳ್ತಾ ಹೋಗ್ಬೇಕು. d upon dt ಫಸ್ಟ್ ಟರ್ಮ್ 3.0 t into I cap plus d upon dt second term 2.0 t square j cap plus d upon dt 5.0 k cap. ನೀವು ಅಷ್ಟು ಒಮ್ಮಿಗೆ ಅಪ್ಲೈ ಮಾಡಿದ್ರು ಬರ್ತೈತಿ, ಸಪರೇಟ್ ಮಾಡ್ಕೊಂಡಿದ್ದು ಮಾಡಿದ್ರು ಬರ್ತೈತಿ. ಹಾಗಾದ್ರೆ ವಿತ್ ರೆಸ್ಪೆಕ್ಟ್ ಟು t ಇರೋದ್ರಿಂದ this gives 3.0 I cap. dt upon dt ಏನೇ ಕೊಡ್ತೈತಿ 1 ಆಗಿದೆ. ಹೌದಾ? dt upon dt 1 ಆಯ್ತು ಅಂತ ಹೇಳಿದ್ರೆ dt upon dt ಎರಡು ಕೂಡ ಕ್ಯಾನ್ಸಲ್ ಮಾಡಿದ್ರೆ 1 ಆಗ್ತದೆ. 3.0 into ಏನು ಉಳಿತು I cap. Next, differentiation of this one is 2 into 2.0 t into j cap. ಇದರ t ಸ್ಕ್ವೇರ್ ಇತ್ತಂದ್ರೆ ಇದು 2 ಇಲ್ಲಿ ಮುಂದೆ ಬರ್ತೈತಿ ನೆನಪಲ್ಲಿ. ನೆಕ್ಸ್ಟ್ ಇದರ ಪವರ್ t ಅಷ್ಟೇ ಉಳಿತೈತಿ dt upon dt, ರೈಟ್? ಒಂದು t ಇಲ್ಲಿ ಬಂತಪ್ಪ ಅಂತ ಹೇಳಿದ್ರೆ ಎಷ್ಟು ಉಳಿತೈತಿ ಇಲ್ಲಿ 1 t ಉಳಿತೈತಿ. ಅಂದ್ರೆ ಇದು ಡಿಫರೆನ್ಷಿಯೇಷನ್ ಫಾರ್ಮುಲಾಸ್ ಇಂದ 2 into that value ಮಾಡ್ತೀವಿ ನಾವು. ನೆಕ್ಸ್ಟ್ ಇಲ್ಲಿ t ಇಲ್ಲ, ಹಾಗಾಗಿ ಇಲ್ಲಿ ಇದರ ಡಿಫರೆನ್ಷಿಯೇಷನ್ ವ್ಯಾಲ್ಯೂ ಏನಾಗ್ತೈತಿ 0. ಡಿಫರೆನ್ಷಿಯೇಷನ್ ಆಫ್ ಕಾನ್ಸ್ಟಂಟ್ ಇಸ್ ಈಕ್ವಲ್ ಟು 0. ಇವೆಲ್ಲ ಕಾನ್ಸ್ಟಂಟ್ ಇದೆ, ಹಾಗಾಗಿ d upon dt into ಕಾನ್ಸ್ಟಂಟ್ ಇತ್ತಂದ್ರೆ ಇದರ ವ್ಯಾಲ್ಯೂ 0 ಆಗಿರ್ತೈತಿ. ನೆನಪಿರಲಿ, d upon dt is equal to 0 ಬಂದಂದ್ರೆ ಈ ಜಗದಾಗಿರ್ತಕ್ಕಂತಹ ವ್ಯಾಲ್ಯೂ ಏನಾಗಿರ್ತೈತೆ ಅಂತ ಅರ್ಥ, ಕಾನ್ಸ್ಟಂಟ್ ಆಗಿರ್ತೈತಿ ಅಂತ ಅರ್ಥ. ಇದೊಂದು ಪಾಯಿಂಟ್ ಗೊತ್ತಿರಲಿ. ನೆಕ್ಸ್ಟ್ ಇದೇನಿದು ಅವರೇಜ್ ವೆಲಾಸಿಟಿ. ಹೌದಾ? ಅವರೇಜ್ ವೆಲಾಸಿಟಿ ಎಕ್ಸ್ಪ್ರೆಷನ್ಸ್ ಎಷ್ಟು ಬಂತು 3.0 I cap plus 2 into 2 is 4. ಸೊ ಹಾಗಾದ್ರೆ 3.0 I cap plus 4t j cap ಬರೀಬಹುದಾ? ಹಾಗಾದ್ರೆ ಅವರು ನಮಗೆ ಏನು ಕೇಳಿದಾರ, ವೆಲಾಸಿಟಿದು ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಅನ್ನು ಕೇಳಿದಾರೆ. ಹೌದಾ? ಸರಿ, ಈ ಈಕ್ವೇಷನ್ಸ್ ಇದರದ ಮ್ಯಾಗ್ನಿಟ್ಯೂಡ್ ಹೆಂಗ್ ಪಡಿತೀರಾ? v is equal to root of vx square plus vy square. ನೀವು ಇನ್ನೂ ಇದನ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಇದರದ t ವ್ಯಾಲ್ಯೂ ಏನಿದೆಯಲ್ಲ ಆ t ವ್ಯಾಲ್ಯೂನ ನೀವು ಇಂಟ್ರೊಡ್ಯೂಸ್ ಮಾಡಬಹುದು. ಇಲ್ಲಿ t is equal to ಏನು ಹೇಳಿದಾರೆ ಅವರು, t is equal to 1.0 ಸೆಕೆಂಡ್ ಅಲ್ಲ. ಹಾಗಾದ್ರೆ t is equal to 1 ಆಯ್ತು ಅಂದ್ರೆ ಇಲ್ಲಿ ಉಳಿತೈತಿ 4 ಅಷ್ಟು ಉಳಿತೈತಿ. ಈಗ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್, 3 ಸ್ಕ್ವೇರ್ 9, 3 ಸ್ಕ್ವೇರ್ ಪ್ಲಸ್ ಇದು 1 ಹಾಕಿಬಿಟ್ಟಿವಪ್ಪ ಅಂತ ಹೇಳಿದ್ರೆ 4 ಆಗ್ತೈತಿ. 4 ಸ್ಕ್ವೇರ್ 9 ಪ್ಲಸ್ equal to 25 is equal to 5. So because 5 meter per second is the average velocity. ಅಂದ್ರೆ ಆ ಪಾರ್ಟಿಕಲ್ average velocity ಎಷ್ಟು 5 meter per second. ಇವಾಗ ಡೈರೆಕ್ಷನ್ಸ್ ನ ಹೇಳಿ, tan alpha is equal to tan inverse vy upon vx ಅಲ್ಲ. ಹಾಗಾದ್ರೆ alpha is equal to tan inverse vy ವ್ಯಾಲ್ಯೂ ಎಷ್ಟು ಬಂತು 4 ಬಂತು, vx 3. ಹಾಗಾದ್ರೆ alpha is equal to tan inverse 4/3 is 1.333. ಬರ್ತಿದಾ? logarithm table open ಮಾಡಿ, log table natural tan
4/3 ಅಂದ್ರೆ ಎಷ್ಟು ಬಂತು? 1.333. ಲಾಗ್ ಟೇಬಲ್ ಓಪನ್ ಮಾಡಿ. ಆಲ್ಫಾ is equal to tan inverse 1.3333. ಈ ವ್ಯಾಲ್ಯೂ ಹುಡುಕ್ರಿ. 1.33 ಇದೆ ನೋಡಿ. ಲಾಗ್ ಟೇಬಲ್ ಓದಲ್ಲ. Its value is 53 degree ಅಂತೇಳಿ. ಸೊ ಹಾಗಾದ್ರೆ ಇದರ ವ್ಯಾಲ್ಯೂ ಎಷ್ಟು? 53 ಡಿಗ್ರಿ ಬರ್ತೈತಿ. ಚೆಕ್ ಮಾಡ್ಕೊಳ್ಳಿ. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ವಾಟ್ ಅಂದ್ರೆ ಇದೇನ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಇದೆಯಲ್ಲ, ಆ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ x ಆಕ್ಸಿಸ್ ದಿಂದ ಎಷ್ಟು ಆಂಗಲ್ ಇದೆ? 53 ಡಿಗ್ರಿ ಆಂಗಲ್ ಗೆ ಈ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಐತಿ ಅಂತ ಹೇಳ್ತೀವಿ. ಹಾಗಾದ್ರೆ ಇದರ ವೆಲಾಸಿಟಿ ಎಷ್ಟಿದೆ? 5 ಮೀಟರ್ ಪರ್ ಸೆಕೆಂಡ್ ಇದೆ ಆ ಪಾರ್ಟಿಕಲ್ಸ್. ಅಂದ್ರೆ x ಆಕ್ಸಿಸ್ ದಿಂದ 53 ಡಿಗ್ರಿಗೆ ಅಷ್ಟು ವೆಲಾಸಿಟಿ ಬಂದ್ರೆ 5 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿದಲ್ಲಿ ಆಬ್ಜೆಕ್ಟ್ ಏನಾಗ್ತಾ ಇದೆ? ಡಿಸ್ಪ್ಲೇಸ್ ಆಗಕತ್ತೈತಿ ಅಂತ ನಾವು ಹೇಳ್ತೀವಿ. ಬರ್ಕೊಂಡ್ರಾ? ಬರ್ಕೊಳ್ಳಿ.